ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಸರ್ಕಾರದ ವಿರುದ್ಧ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ. ಧರ್ಮಸ್ಥಳ ತಲೆಬುರುಡೆ ಕೇಸ್. ಬೆಳ್ತಂಗಡಿ ಕೋರ್ಟ್ಗೆ 3923 ಪುಟಗಳ ತನಿಖಾ ವರದಿ ಸಲ್ಲಿಕೆ. ಸಂಪೂರ್ಣ ತನಿಖೆ ಬಾಕಿ. ಹೆಚ್ಚುತ್ತಿರುವ ಬೀದಿ ನಾಯಿಗಳ ಹಾವಳಿ. ಬೇಲೂರಿನಲ್ಲಿ ಸಾರ್ವಜನಿಕರಲ್ಲಿ ಭೀತಿ. ಶೀಘ್ರ ಕ್ರಮಕ್ಕೆ ಆಗ್ರಹ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಹಾಡು ಹಗಲೇ ನಡೆದ ದರೋಡಿ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, 2.5 ವರ್ಷಗಳಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಜನರಲ್ಲಿ ಆತಂಕ ಶುರುವಾಗಿದೆ. ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಸಾಕಷ್ಟು ಪ್ರಕರಣಗಳನ್ನು ದಿನನಿತ್ಯ ನೋಡ್ತೀವಿ. ಗೃಹ ಸಚಿವರಿಗೆ ಏನೇ ಕೇಳಿದ್ರೂ ಗೊತ್ತಿಲ್ಲ ಎಂದು ಹೇಳ್ತಾರೆ. ಇದು ದಿಕ್ಕು ದಿಸೆ ಇಲ್ಲದ ಸರ್ಕಾರವಾಗಿದೆ. ರಾಜ್ಯದ ಜನತೆ ಆತಂಕ ಪಡುವ ವಿಚಾರವಿದು. ಗೃಹ ಸಚಿವರು ಏನು ಉತ್ತರ ಕೊಡ್ತಾರೆ ನೋಡೋಣ. ಆಡಳಿತ ವೈಫಲ್ಯಗಳು ಇದ್ದಾಗ ಸರ್ಕಾರದಲ್ಲಿ ರೌಡಿಗಳು, ದರೋಡೆ, ಕಳ್ಳತನ ಮಾಡೋರಿಗೆ ಪಾಠ ಕಲಿಸೋದಿಲ್ಲ. ಅಲ್ಲಿಯವರೆಗೂ ಅವರು ಮೋಟಿವೇಶನ್ ಆಗಿ ಇದನ್ನ ತಗೋತಾರೆ. ಇದಕ್ಕೆ ಕಡಿವಾಣ ಹಾಕೋ ಕೆಲಸ ಮಾಡಬೇಕು. ಗೃಹ ಸಚಿವರು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಘಟನೆ ಬಗ್ಗೆ ಸಂಪೂರ್ಣವಾಗಿ ಉತ್ತರ ಕೊಡಬೇಕು. ಮುಂದೆ ಹೀಗೆ ಆಗದಂತೆ ಹೇಗೆ ಎಚ್ಚರ ವಹಿಸುತ್ತಾರೆಂದು ಸರ್ಕಾರ ಉತ್ತರ ಕೊಡಬೇಕೆಂದು ಆಗ್ರಹಿಸಿದ್ದ ಅವರು, ಜಾಹೀರಾತು ಕೊಟ್ಟಿದ್ದು ಭ್ರಷ್ಟಾಚಾರ ಮಾಡಿದ್ದೇ ಕಾಂಗ್ರೆಸ್ ಪಕ್ಷದ 2.5 ವರ್ಷದ ಸಾಧನೆ. ಸರ್ಕಾರಕ್ಕೆ 2.5 ವರ್ಷ ಪೂರೈಕೆ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, 2.5 ವರ್ಷದಲ್ಲಿ ಈ ಸರ್ಕಾರದ ಸಾಧನೆ ಏನೂ ಇಲ್ಲ. ಜಾಹೀರಾತು ಕೊಟ್ಟಿದ್ದೇ ಈ ಸರ್ಕಾರದ ದೊಡ್ಡ ಸಾಧನೆ. ಜಾಹೀರಾತಿಗೆ ಸೀಮಿತವಾಗಿರೋ ಸರ್ಕಾರವಿದು. 7 ಕೋಟಿ ಕನ್ನಡಿಗರ ತೆರಿಗೆ ಹಣ ಜಾಹೀರಾತಿಗೆ ಸ್ವೇಚ್ಛಾಚಾರವಾಗಿ ಬಳಕೆಯಾಗ್ತಿದೆ. ನುಡಿದಂತೆ ನಡೀತೇವೆ ಅಂತ ಬಾಯಲ್ಲಿ ಹೇಳೋದು ಬೇಡ. ಏನ್ ಮಾಡಿದ್ದೀರಾ ತೋರಿಸಲಿ. ಭ್ರಷ್ಟಾಚಾರ ಎಷ್ಟು ಆಗಿದೆ. ತನ್ನನ್ನು ತಾನೇ ಬೆನ್ನು ತಟ್ಟಿಕೊಳ್ಳೋದಲ್ಲ, ಜನರ ಮನಸ್ಸು ಗೆಲ್ಲುವ ಕೆಲಸ ಈ ಸರ್ಕಾರ ಮಾಡಿಲ್ಲ. ಅವರ ಆತ್ಮಸಾಕ್ಷಿಗೆ ಅವರೇ ಪ್ರಶ್ನೆ ಮಾಡಿಕೊಳ್ಳಲಿ. ಈ ಸರ್ಕಾರದ ಮೇಲೆ ಜನರಿಗೆ ನೆಮ್ಮದಿ, ಸಮಾಧಾನ ಇಲ್ಲ ಎಂದು ಕಿಡಿಕಾರಿದರು. ನಾವು ನೋಡ್ತಾ ಇರಬಹುದು ಕಾನೂನು ಬಹುಶಃ ಕಳೆದ 2.5 ವರ್ಷದಿಂದ ನಾವು ನೋಡ್ತಾ ಇರಬಹುದು ಕಾನೂನು ಸುವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯ ಜನರಲ್ಲಿ ಒಂದು ಆತಂಕ ಶುರು ಆಗಿದೆ. ಸಾಮಾನ್ಯ ಜನರಿಗೆ ಇವತ್ತು ರಕ್ಷಣೆ ಇಲ್ಲದೆ ಇದ್ದಂತಾಗಿದೆ. ಆದರೆ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನೋಡ್ತೀರಿ. ಆದರೆ ಮಾನ್ಯ ಗೃಹ ಸಚಿವರು ಬಹಳ ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ. ಆದರೆ ಅವ್ರಿಗೆ ನೀವು ಯಾವಾಗ ಹೋಗಿ ಮೈಕ್ ಹಿಡಿದು ಯಾವುದೇ ಒಂದು ಪ್ರಶ್ನೆ ಈ ರೀತಿ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ ಪದ, ನನಗೆ ಗೊತ್ತಿಲ್ಲ ಅಂತಾರೆ. ಹಾಗಾಗಿ ಇದು ಒಂದು ರೀತಿ ಗೊತ್ತಿಲ್ಲದೆ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಇರೋವಂಥ ಒಂದು ಸರ್ಕಾರ ಆಗೋಗಿದೆ ಇವತ್ತು. ನಮ್ಮ ರಾಜ್ಯದ ಜನತೆ ನಿಜಕ್ಕೂ ಕೂಡ ಆತಂಕ ಪಡ್ತಕ್ಕಂಥ ವಿಚಾರವೇ ಇದು. ಆದರೆ ನೋಡೋಣ, ಈಗ ಗೊತ್ತಿಲ್ಲ ಅಂತಕ್ಕಂಥ ಹೇಳುವಂಥ ಸಚಿವರು ಇದಕ್ಕೇನು ಉತ್ತರ ಕೊಡ್ತಾರೆ ಅದು ನೋಡೋಣ. ಬಹುಶಃ ಕಳೆದ 2.5 ವರ್ಷದಿಂದ ನಾವು ನೋಡ್ತಾ ಇರಬಹುದು ಕಾನೂನು ಸುವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯ ಜನರಲ್ಲಿ ಒಂದು ಆತಂಕ ಶುರು ಆಗಿದೆ. ಸಾಮಾನ್ಯ ಜನರಿಗೆ ಇವತ್ತು ರಕ್ಷಣೆ ಇಲ್ಲದೆ ಇದ್ದಂತಾಗಿದೆ. ಆದರೆ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನೋಡ್ತೀರಿ. ಆದರೆ ಮಾನ್ಯ ಗೃಹ ಸಚಿವರು ಬಹಳ ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ. ಆದರೆ ಅವ್ರಿಗೆ ನೀವು ಯಾವಾಗ ಹೋಗಿ ಮೈಕ್ ಹಿಡಿದು ಯಾವುದೇ ಒಂದು ಪ್ರಶ್ನೆ ಈ ರೀತಿ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ ಪದ, ನನಗೆ ಗೊತ್ತಿಲ್ಲ ಅಂತಾರೆ. ಹಾಗಾಗಿ ಇದು ಒಂದು ರೀತಿ ಗೊತ್ತಿಲ್ಲದೆ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಇರೋವಂಥ ಒಂದು ಸರ್ಕಾರ ಆಗೋಗಿದೆ ಇವತ್ತು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಕೋರ್ಟ್ಗೆ ಗುರುವಾರದಂದು ಎಸ್ಐಟಿ ತನಿಖಾ ವರದಿ ಸಲ್ಲಿಕೆ ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಒಟ್ಟು 3923 ಪುಟಗಳ ತನಿಖಾ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಲಾಗಿದೆ. 5 ತಿಂಗಳ ಬಳಿಕ ತನಿಖಾ ವರದಿ ಸಲ್ಲಿಕೆ ಮಾಡಲಾಗಿದೆ. ತನಿಖಾ ವರದಿಯು ಉತ್ಖನನ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿಯನ್ನು ಒಳಗೊಂಡಿದೆ. ಪ್ರಕರಣದ ಈವರೆಗೂ ನಡೆದಂತಹ ತನಿಖಾ ವರದಿ ಸಲ್ಲಿಕೆ ಮಾಡಿದ್ದಾರೆ. ಚಿನ್ನಯ್ಯ ಬಂಧನದ ಬಳಿಕ 90 ದಿನದಲ್ಲಿ ವರದಿ ಸಲ್ಲಿಕೆ ಮಾಡಬೇಕೆಂಬ ನಿಯಮವಿದೆ. ಆ ಹಿನ್ನೆಲೆಯಲ್ಲಿ ಗುರುವಾರ ಎಸ್ಐಟಿ ಅವರು ತನಿಖಾ ವರದಿ ಸಲ್ಲಿಸಿದ್ದಾರೆ. ಸಂಪೂರ್ಣ ತನಿಖೆ ಮಾಡಲು ಎಸ್ಐಟಿಗೆ ಆಗಲಿಲ್ಲ. ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲಿ ಕುರುಹು ಸಿಗಲಿಲ್ಲ. ಹೀಗಾಗಿ ಷಡ್ಯಂತ್ರ ನಡೆದಿರಬಹುದೆಂದು ಬಂಧಿಸಿ ವಿಚಾರಣೆ ನಡೆಸಿದ್ರು. ವಿಚಾರಣೆ ವೇಳೆ ಆತ ಹೇಳಿದ ಹೇಳಿಕೆಗಳನ್ನು ಸಂಗ್ರಹಿಸಿ ಎಸ್ಐಟಿ ತನಿಖಾ ವರದಿ ಸಲ್ಲಿಸಿದ್ದಾರೆ. ಬೇಲೂರು ಪಟ್ಟಣದಾದ್ಯಂತ ಬೀದಿ ಅಲೆಮಾರಿ ನಾಯಿಗಳ ಸಂಖ್ಯೆ ತೀವ್ರವಾಗಿ ಹೆಚ್ಚಾಗುತ್ತಿದ್ದು, ಇದು ಬೇಲೂರು ನಾಗರಿಕರಲ್ಲಿ ತೀವ್ರ ಆತಂಕವನ್ನು ಸೃಷ್ಟಿಸಿದೆ. ಈ ಸಮಸ್ಯೆಯಿಂದಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗುವ ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಭಯಭೀತರಾಗಿದ್ದಾರೆ.
ಕೆಂಪೇಗೌಡ ವೃತ್ತ, ಜೆಪಿ ನಗರ, ಮಾರುಕಟ್ಟೆ ಪ್ರದೇಶ, ಬಸ್ ನಿಲ್ದಾಣ ಮತ್ತು ಒಳಬೀದಿಗಳಂತಹ ಪ್ರಮುಖ ಪ್ರದೇಶಗಳು ನಾಯಿ ಬಡಾವಣೆಗಳಾಗಿ ಮಾರ್ಪಟ್ಟಿವೆ. ಬೆಳಗಿನ ಜಾವದಲ್ಲಿ ಗುಂಪು ಗುಂಪಾಗಿ ನಾಯಿಗಳು ಓಡಾಡುತ್ತಿರುವುದು ಭೀತಿ ಹೆಚ್ಚಲು ಕಾರಣವಾಗಿದೆ. ಕೆಲ ದಿನಗಳ ಹಿಂದೆ ನಾಯಿಗಳು ಕರುವನ್ನು ಎಳೆದಾಡಿ ತಿಂದ ಘಟನೆಯೂ ನಡೆದಿದೆ. ರಾತ್ರಿ ವೇಳೆ ನಾಯಿಗಳ ಗುಂಪುಗಳು ಬೊಗಳುವಿಕೆ ಮತ್ತು ಬೈಕು ಸವಾರರನ್ನು ಬೆನ್ನಟ್ಟುವ ಘಟನೆಗಳು ನಿಯಮಿತವಾಗಿ ವರದಿಯಾಗುತ್ತಿವೆ. ಪಟ್ಟಣದಲ್ಲಿ ಕಸ ಮತ್ತು ಮಾಂಸತ್ಯಾಜ್ಯಗಳ ಸಮರ್ಪಕ ವಿಲೇವಾರಿ ಆಗದಿರುವುದು ನಾಯಿಗಳ ಸಂಖ್ಯೆ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸ್ಥಳೀಯ ನಿವಾಸಿಗಳಾದ ಹೇಮಾ ಗಿರೀಶ್ ಮತ್ತು ಬಾಳೆಹಣ್ಣು ರಮೇಶ್ ಈ ಕುರಿತು ಮಾತನಾಡಿದ್ದು, ಬೆಳಗ್ಗೆ ಮಕ್ಕಳು ಶಾಲೆಗೆ ಹೋಗುವಾಗ ರಸ್ತೆಯ ಮೂಲೆಗಳಲ್ಲಿ ಗುಂಪಾಗಿರುವ ನಾಯಿಗಳನ್ನು ನೋಡಿ ಭಯವಾಗುತ್ತದೆ. ಪಟ್ಟಣ ಪಂಚಾಯಿತಿ ತಕ್ಷಣವೇ ನಾಯಿಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದ್ದು, ನಾಯಿಗಳ ಶಸ್ತ್ರೀಕರಣ ಮತ್ತು ಲಸಿಕಾಕರಣ ಕಾರ್ಯಾಚರಣೆಯನ್ನು ತಕ್ಷಣ ಆರಂಭಿಸಬೇಕು. ಪಶುವೈದ್ಯಕೀಯ ತಂಡಗಳ ಮೂಲಕ ನಿಯಮಿತವಾಗಿ ನಾಯಿಗಳನ್ನು ಹಿಡಿಯುವ ಕಾರ್ಯಾಚರಣೆ, ಪಟ್ಟಣದಲ್ಲಿ ಕಸ ನಿರ್ವಹಣೆಯನ್ನು ಸಮರ್ಪಕವಾಗಿ ಮತ್ತು ವೈಜ್ಞಾನಿಕವಾಗಿ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಸುಮಾರು ಕೆಂಪೇಗೌಡ ರಸ್ತೆಯಲ್ಲಿ ಸುಮಾರು 15-20 ನಾಯಿ ಪ್ರತಿದಿನ ಒಂದು ಗ್ರೂಪ್ ಮಾಡ್ಕೊಂಡು ಈ ರಸ್ತೆಯಲ್ಲಿ ಜನಗಳಿಗೆ ಓಡಾಡಕ್ಕೆ ಬರ್ತಾಯಿಲ್ಲ. ಆಮೇಲೆ ವಾಹನಗಳು ಓದ್ತಿದ್ರೆ ಮೈ ಮೇಲೆ ಬೀಳ್ತವೆ. ಕೆಲವು ನೆನ್ನೆ ದಿವಸ ಒಂದು ದಂಪತಿ ಖುಷಿ ಓದಬೇಕಾದ್ರೆ ನಾಯಿಗಳು ಬಿದ್ದು ಕೆಳಗಡೆ ಬಿದ್ದು ಏಟಾಯಿತು. ನಾವು ಕೂಡ ಈಗ ಬರ್ತಾ ಇರ್ತೀವಿ ಬೆಳಗ್ಗೆದ್ದು. ಈ ಬೆಳಗ್ಗೆನೇ ಬರ್ತೀವಿ, ಊತರ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀವಿ. ಈ ಟೈಮಲ್ಲಿ ಸಿಕ್ಕಾಪಟ್ಟೆ ನಾಯಿಗಳು ಮೇಲೆ ಬರ್ತವೆ. ಯಾರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ತಿಲ್ಲ. ಬೇಲೂರು ಪಟ್ಟಣದಲ್ಲಿ ಬರ್ತಿ ಎಲ್ಲಿ ಸುತ್ತಿರೋ ನಾಯಿಯಾಗಿದೆ. ವೆಹಿಕಲ್ಗೆ ಅಡ್ಡೆ ಬರ್ತವೆ, ಬಿದ್ದೋಗಂಥ ಸ್ಥಿತಿ ಬಂದಿದೆ. ದಯಮಾಡಿ ಅಧಿಕಾರಿಗಳು ಗಮನ ಇಟ್ಟು ಈ ನಾಯಿಗಳನ್ನು ಬೇರೆ ಕಡೆ ಸಾಕಿಸೋಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಎಚ್ಚರಿಸಬೇಕು. ಇದರಲ್ಲಿ ಅಪಘಾತ ಆಗುತ್ತೆ. ಇಷ್ಟು ನಾಯಿಗಳು ಹಾವಳಿ ಆದರೆ ತಿರುಗಾಡೋಕ್ಕಾಗ್ತಿಲ್ಲ. ಮಕ್ಕಳು ಬರೀ ಶಾಲೆಗೆ ಓಡಾಡೋಕ್ಕಾಗ್ತಿಲ್ಲ. ನಾವು ಜನಗಳೇ ತಿರುಗಾಡೋಕ್ಕಾಗ್ತಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ಎಚ್ಚರಿಸಬೇಕು ಅಂತ ಮನವಿ ಮಾಡ್ತೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಗುರುವಾರದಂದು ಕಲಾ ಪ್ರತಿಭೋತ್ಸವ 2025ರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಬೊಮ್ಮೇಗೌಡ ಮಾತನಾಡಿ, ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಕೇವಲ ಅಂಕಗಳ ಹಿಂದೆ ಓಡಿಸಲಾಗುತ್ತಿದೆ. ಇದರಿಂದಾಗಿ ಮಕ್ಕಳಲ್ಲಿ ಅಡಗಿರುವ ನೈಜ ಪ್ರತಿಭೆಯನ್ನು ಗುರುತಿಸುವಲ್ಲಿ ಪೋಷಕರು ಮತ್ತು ಸಮಾಜ ಹಿಂದೆ ಉಳಿಯುತ್ತಿದೆ. ಇನ್ನಾದರೂ ನಾವು ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವಂತಹ ಕೆಲಸವನ್ನು ಮಾಡಬೇಕು. ಇಲ್ಲವಾದಲ್ಲಿ ನಮ್ಮ ಶ್ರೀಮಂತ ಕಲೆ ಮತ್ತು ಸಂಸ್ಕೃತಿ ಕ್ಷೇತ್ರವು ಕ್ರಮೇಣ ಸೊರಗಿ ಹೋಗುತ್ತದೆ ಎಂದು ಎಚ್ಚರಿಸಿದರು. ಎಲ್ಲರಿಗೂ ಕೂಡ ನನ್ನ ನಮನಗಳನ್ನ ಸಲ್ಲಿಸ್ತಾ, ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಕರೆತಂದಿರ್ತಕ್ಕಂಥ ಎಲ್ಲ ಪೋಷಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಇವತ್ತಿನ ದಿನ ನಾವೆಲ್ಲ ಅಂಕಗಳ ಹಿಂದೆ ಓಡಿಸ್ತಾ ಇದ್ದೀವಿ ಮಕ್ಕಳನ್ನು. ಅಂಕಗಳ ಹಿಂದೆ ಓಡ್ತಾ ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ನಾವು ಹಿಂದೆ ಬಿದ್ದುಬಿಟ್ಟಿದ್ದೀವಿ. ಅಂತಹ ಕಾಲಘಟ್ಟದಲ್ಲಿರ್ತಕ್ಕಂಥ ನೀವುಗಳು ಖಂಡಿತವಾಗಿ ಕೂಡ ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕಾಗಿದೆ. ಇಲ್ಲ ಅಂತಂದರೆ ಕಲೆ ಮತ್ತು ಸಂಸ್ಕೃತಿ ಕ್ಷೇತ್ರ ನಿಜಕ್ಕೂ ಸೊರಗುತ್ತೆ. ನಾವು ಮಕ್ಕಳಿಗೆ ಏನು ಮಾಡ್ಬೋದಪ್ಪ? ಏನಿಲ್ಲ, ಅವರಲ್ಲಿರ್ತಕ್ಕಂಥ ಕಲೆಯನ್ನು ಅವರು ಹೊರಗಾಕ್ದಾಗ ಅವರಿಗೆ ನೀನು ಮಾಡಬಹುದು. ಜಿಲ್ಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮೊದಲನೇ ಸರಿ ನಡೀತಾ ಇದೆ. ತಾರಾಪುರವರು ಅಧ್ಯಕ್ಷರಾಗಿ ಬಂದ ಮೇಲೆ ಬಹುಶಃ ಯುವ ಪ್ರತಿಭೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡಬೇಕು, ಅವ್ರನ್ನ ರಾಜ್ಯ ಮಟ್ಟದ ತನಕ ನಾವು ಬೆಳೆಸಬೇಕು, ಅವರ ಕಲೆಯನ್ನು ಪ್ರಕಾಶಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಒಂದು ಸಹಾಯದಿಂದ ಏರ್ಪಡಿಸಿದ್ದಾರೆ. ನೀವೆಲ್ಲ ಉತ್ಸಾಹದಿಂದ ಭಾಗವಹಿಸಿ. ಇಲ್ಲಿ ನಿಮ್ಮೆಲ್ಲ ಉದ್ದೇಶ ಏನಾಗಿರಬೇಕು ಅಂತಂದರೆ, ನಿಮ್ಮ ಪ್ರತಿಭೆಯನ್ನು ಪ್ರಕಟ ಮಾಡೋದು ಮಾತ್ರ ಉದ್ದೇಶ ಆಗಿರಲಿ. ನಿಮ್ಮ ಪ್ರತಿಭೆಗೆ ತಕ್ಕಂತೆ ತೀರ್ಪುಗಾರರು ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಒಂದು ಭರವಸೆಯೊಂದಿಗೆ ನೀವಿಲ್ಲಿ ನಿಮ್ಮ ಪ್ರದರ್ಶನವನ್ನು ಮಾಡಿ ನಿಮಗೆಲ್ಲರೂ ಕೂಡ ಶುಭವಾಗಲಿ. ಆದಷ್ಟು ನೈಜ ಪ್ರತಿಭೆ ಯಾರಲ್ಲಿರುತ್ತೆ ಅವರಿಗೆ ಖಂಡಿತವಾಗಲೂ ಕೂಡ ವಿಜಯ ಅನ್ನೋದು ಸಿಕ್ಕೇ ಸಿಗುತ್ತೆ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ಹಾರೈಸ್ತಾ
ಈ ಕಾರ್ಯಕ್ರಮ ಪ್ರಾರಂಭವಾಗಲಿ ಅಂತ ನಾನು ಆಶಿಸ್ತೇನೆ. ಜೈ ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ಸ್ ಸಂಸ್ಥೆಯು ನವೆಂಬರ್ 23ರಂದು ಬೆಳಗ್ಗೆ 9:30ಕ್ಕೆ ನಗರದ ಜಿಲ್ಲಾ ಸಿಂಥೆಟಿಕ್ ಕ್ರೀಡಾಂಗಣದಲ್ಲಿ ಬಾಲಕಿಯರಿಗಾಗಿ ಜಿಲ್ಲಾ ಮಟ್ಟದ ಮಹತ್ವದ ಅಥ್ಲೆಟಿಕ್ಸ್ ಸ್ಪರ್ಧೆಯನ್ನು ಆಯೋಜಿಸಿದೆ. ಹೊಸ ಕ್ರೀಡಾ ಪ್ರತಿಭೆಗಳ ಅನ್ವೇಷಣೆಯ ಉದ್ದೇಶದಿಂದ ನಡೆಯುವ ಈ ಸ್ಪರ್ಧೆಯ ಬಗ್ಗೆ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಎಸ್ಎಲ್ ಪ್ರಸನ್ನಕುಮಾರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ಡಿಸಿ ಚಂದ್ರಶೇಖರ್ ಉದ್ಘಾಟಿಸಲಿದ್ದು, ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಇಲಾಖೆಯ ಡಾ ಆನಂದಮೂರ್ತಿ, ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಕ್ರೀಡಾಪಟು ಎಂಕೆ ಆಶಾ, ಟೈಮ್ಸ್ ಗ್ರೂಪ್ ಕಾರ್ಯದರ್ಶಿ ಬಿಕೆ ಗಂಗಾಧರ್, ಸರ್ಕಾರಿ ಕಲಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಟಿಆರ್ ಮಹೇಂದ್ರ ಕುಮಾರ್ ಮತ್ತಿತರ ಗಣ್ಯರು ವಿಶೇಷ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಕಾರ್ಯಕ್ರಮದಡಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಯುವಜನ ಮತ್ತು ಕ್ರೀಡಾ ಸಚಿವಾಲಯ ಹಾಗೂ ಇಂಡಿಯನ್ ಅಥ್ಲೆಟಿಕ್ ಫೆಡರೇಷನ್ ಸಂಯುಕ್ತವಾಗಿ ದೇಶದಾದ್ಯಂತ ಬಾಲಕಿಯರಿಗೆ ಕ್ರೀಡೆಯಲ್ಲಿ ಅವಕಾಶ ಒದಗಿಸಲು ಅಸ್ಮಿತಾ ಅಥ್ಲೆಟಿಕ್ ಲೀಗ್ 2025-26 ಆರಂಭಿಸಿದೆ ಎಂದು ವಿವರಿಸಿದರು. ಪ್ರತಿಯೊಂದು ಮಕ್ಕಳಿಗೆ ಅವ್ರದ್ದು ಊಟದಿಂದ ಹಿಡಿದು ಅವ್ರ ಚೆಸ್ಟ್ ನಂಬರು ಮತ್ತು ಇವೆಂಟ್ ಆರ್ಗನೈಸ್ ಮಾಡೋದು ಮಾತ್ರ ನಮ್ಮದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸ್ಟೇಜಿಂದು ಹುಡುಗರದೆಲ್ಲ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಇವೆಂಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಇರುತ್ತದೆ. ಈ ಅಸ್ಮಿತಾ ಕ್ರೀಡಾಕೂಟ ಖೇಲೋ ಇಂಡಿಯಾ ಹಾಗೂ ಸಾಯಿ ಹಾಗೂ ಸೆಂಟ್ರಲ್ ಗೌರ್ಮೆಂಟು ಇವರ ಮಾರ್ಗದರ್ಶನದಲ್ಲಿ ನಡೀತಿದೆ. ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟು ನಮಗೆ ತಿಳಿದ ಪಟ್ಟಿಗೆ ಸುಮಾರು 400 ಜಿಲ್ಲೆಗಳಲ್ಲಿ ಈ ಕ್ರೀಡಾಕೂಟ ಅಸ್ಮಿತಾ ಲೀಗ್ ಅಂತ ನಡೀತಿದೆ. ಈ ಅಸ್ಮಿತಾ ಲೀಗ್ ಅನ್ನೋದು ಬರೀ 14 ಮತ್ತು 16 ವರ್ಷದ ಬಾಲಕಿಯರಿಗೆ ಮಾತ್ರ. ಈ ಕ್ರೀಡಾಕೂಟದ ಉದ್ದೇಶ ಇವರದು ಏನಂದರೆ, ನಮ್ಮ ಕ್ರೀಡಾಪಟುಗಳನ್ನು ಅದರಲ್ಲೂ ಬಾಲಕಿಯರನ್ನು ಮತ್ತು ಗ್ರಾಮೀಣ ಮಟ್ಟದಲ್ಲಿರುವ ಕ್ರೀಡಾಪಟುಗಳನ್ನು ಉತ್ತೇಜಿಸಿ ಅವರನ್ನು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾ ಸ್ಫೂರ್ತಿ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಇಂಡಿಯಾಕ್ಕೆ ಒಂದು ಒಳ್ಳೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ನವೀನ್ ಕುಮಾರ್, ಅಜಯ್ ಮತ್ತಿತರರು ಉಪಸ್ಥಿತರಿದ್ದರು. ಆಲೂರು ತಾಲೂಕು ಆಡಳಿತಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲವಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜ್ ನಾಕಲಗೂಡು ಆರೋಪಿಸಿದರು. ರಾಜ್ಯ ಹಣಕಾಸು ಯೋಜನೆಯಡಿಯಲ್ಲಿ ಸುಮಾರು 10 ಲಕ್ಷ ರು ಅಂದಾಜು ಮೊತ್ತದ 16 ವಾಹನಗಳನ್ನು ಮಂಜೂರು ಮಾಡಿದ್ದು, ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ಕಳೆದ 1 ತಿಂಗಳಿನಿಂದ ವಿಕಲಚೇತನ ಫಲಾನುಭವಿಗಳಿಗೆ ವಿತರಿಸಲೆಂದು ನಿಲ್ಲಿಸಿರುವ ವಾಹನಗಳನ್ನು ವಿತರಿಸದೆ ಬಿಸಿಲು ಮಳೆಗಳಿಂದ ವಾಹನಗಳು ಹಾಳಾಗುತ್ತಿವೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ವಿಚಾರಿಸಿದರೆ ಶಾಸಕರು ದಿನಾಂಕ ನಿಗದಿಪಡಿಸಿಲ್ಲ ಎಂದು ಹೇಳುತ್ತಿದ್ದಾರೆ. ಶಾಸಕರು ದಿನಾಂಕ ನೀಡಲು 1.5 ತಿಂಗಳು ಬೇಕೇ? ಶಾಸಕರು ದಿನಾಂಕ ನಿಗದಿಪಡಿಸಿದ ನಂತರವೇ ವಾಹನಗಳನ್ನು ತರಿಸಿ ವಿತರಣೆ ಮಾಡಬೇಕಾಗಿತ್ತು. ಈ ವಾಹನಗಳಿಗೆ ಯಾವುದೇ ಭದ್ರತಾ ವ್ಯವಸ್ಥೆ ಇಲ್ಲ. ಅಲ್ಲದೆ ತಾಲೂಕು ಪಂಚಾಯಿತಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿಲ್ಲ. ಪಟ್ಟಣದಲ್ಲಿ ಕಳ್ಳಕಾಕರ ಹಾವಳಿಯೂ ಜಾಸ್ತಿ ಆಗ್ತಿದೆ. ವಾಹನಗಳ ಬಿಡಿಭಾಗಗಳನ್ನು ಯಾರಾದರೂ ಕಳವು ಮಾಡಿದರೆ ಇದಕ್ಕೆ ಯಾರು ಜವಾಬ್ದಾರರು? ವಿಕಲಚೇತನರಿಗೆ ವಾಹನಗಳನ್ನು ವಿತರಿಸುವವರೆಗೆ ವಾಹನಗಳೇ ವಿಕಲಚೇತನವಾಗುತ್ತವೆ. ಅಧಿಕಾರಿಗಳು ಶೀಘ್ರವಾಗಿ ವಾಹನಗಳನ್ನು ವಿತರಿಸಿ, ಇಲ್ಲದಿದ್ದರೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ರಾಜ್ಯ ಹಣಕಾಸು ಯೋಜನೆ ಅಡಿಯಲ್ಲಿ ಅಂದಾಜು ಮೊತ್ತ 10 ಲಕ್ಷ ಅವಧಿಯಲ್ಲಿ 10 ಲಕ್ಷ ಮೊತ್ತದಲ್ಲಿ 16 ಫಲಾನುಭವಿಗಳು, ವಿಶೇಷ ವಿಕಲಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನಗಳನ್ನ ಮಂಜೂರು ಮಾಡಿದೆ ತಾಲೂಕು ಆಡಳಿತ, ಅದೊಂದು ಅನುದಾನ ಅಡಿಯಲ್ಲಿ. ಆದರೆ ಇದು 1 ತಿಂಗಳಾಗಿದೆ ಈ ಥರ ನಿಲ್ಲಿಸಿ, ಫ್ಯಾಷನ್ ನಿಲ್ಲಿಸಿದ್ದಾರೆ 1 ತಿಂಗಳಿಂದ. ಇದನ್ನೊಂದು ಫಲಾನುಭವಿ ವಿತರಣೆ ಮಾಡೋಕ್ಕೆ ಇವ್ರ ಕೈಲಿ ಆಗಿಲ್ಲ. ಈಗ ನಾವು ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ಈ ಸಂಬಂಧಪಟ್ಟ ಅಧಿಕಾರಿ ಕೇಳಿದ್ರೆ ಶಾಸಕರು ಡೇಟ್ ಕೊಟ್ಟಿಲ್ಲ, ನಾವೇನು ಮಾಡೋಣ ಅಂತ ಕೇಳ್ತಾರೆ. ಸರಿಯಪ್ಪ, ಶಾಸಕರು ಡೇಟ್ ಕೊಟ್ಟ ಮೇಲೆ ತಂದು ನಿಲ್ಲಿಸಬೇಕಿತ್ತು. ಇಲ್ಲಿ ಏನು ವ್ಯವಸ್ಥೆ ಇದೆ? ಇಲ್ಲಿ CC ಕ್ಯಾಮ್ರಾ ಇದೆಯಾ ತಾಲೂಕು ಪಂಚಾಯತಿಯಲ್ಲಿ? ನಿಮ್ಮ ಹತ್ರ CC ಕ್ಯಾಮ್ರಾ ಇದೆಯಾ? ಸರಿಯಾದ ಒಂದು ಕಾಂಪೌಂಡ್ ವ್ಯವಸ್ಥೆಗಳು ಸರಿ ರೀತಿ ಇಲ್ಲ, ಗೇಟ್ಗಳು ಸರಿಯಾದ ವ್ಯವಸ್ಥೆ ಇಲ್ಲ. ಸರಿ, ಯಾರು ರಾತ್ರಿ ಹೊತ್ತು ಕಳ್ತನ ಮಾಡ್ಕೊಂಡು ಈ ವೆಹಿಕಲ್ ಕಳ್ತನ ಮಾಡಿ ಯಾರು ಹೊಣೆ? ಯಾರು ಹೊಣೆ? ನೀವೆತ್ತನ ಹೊಣೆ? ಯಾರು ಹೊಣೆ? ಆಮೇಲೆ ಇವುಗಳ ಪಾರ್ಟ್ಸ್ಗಳನ್ನ ಅವರು ಬಿಚ್ಚಿದ ಕದ್ದೋದು ಯಾರು ಹೇಳೋರು ಕೇಳಿರಿದಾರಲ್ಲಿ? ಒಂದು CC ಕ್ಯಾಮ್ರಾ ಇಲ್ಲ. ಇವತ್ತು ವಿಶೇಷ ವಿಕಲಚೇತನರಿಗೆ ನೀವು ಕೊಡಬೇಕು ಅಂತ ಉತ್ತಮವಾದ ಕಾರ್ಯಕ್ರಮ ಇದು ಕೊಡಬೇಕು ತಂದಿದ್ದೀರಾ. ಸರಿ, ಆ ಫಲಾನುಭವಿ ಕೊಡೋ ಹೊತ್ತಿಗೆ ಇವು ಕೂಡ ವಿಶೇಷ ವಿಕಲಚೇತನ ಆಗಿರ್ತವೆ, ಬೈಕ್ಗಳು ಕೆಟ್ಟು ಕೆರ ನಿಲ್ತವೆ. ನೀವು ಆ ಥರ ವಿತರಣೆ ಮಾಡಬೇಕು, ಶಾಸಕರು ಡೇಟ್ ಕೊಡಬೇಕು, ಶಾಸಕರು ಡೇಟ್ ಕೊಟ್ಟು ತಂದಬೇಕು ಅಂದವ್ರು ನೀವು ಅವಾಗ ಡೇಟ್ ತಂದು ನಿಲ್ಲಿಸ್ಬೇಕಾಯ್ತು ಶೋಗೆ ನೀವು. ಏನು ಆಗ್ತಿದೆ ಇಲ್ಲಿ? ಏನು ವ್ಯವಸ್ಥೆ? ನಮ್ಮ ತಾಲೂಕು ಆಡಳಿತ ನಿಜವೂ ಇಷ್ಟೊಂದು ಬೇಜವಾಬ್ದಾರಿತನ ಮಾಡ್ತಿರೋದು ನಿಜವೂ ಬೇಜಾರಾಗ್ತಾಯಿದೆ ನಮಗಂತೂ. ಈ ಥರ ಒಂದು ಬಿಸಿಲು ಮಳೆ ನೋಡಿ, ಬಿಸಿಲಲ್ಲೆಲ್ಲ ಒಣಗುತ್ತಿದೆಯಲ್ಲ, ಏನಾಗಿದೆ ಇಲ್ಲಿ? ತೊಂದರೆ ಹೆಚ್ಚಿಗೆ 1 ತಿಂಗಳು ಮುಗಿತಾ ಬಂತು. ಕೇಳಿದ್ರೆ ನಾಳೆ 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 ಅಂತ ಕೇಳ್ತೀರಾ. ಅದಕ್ಕೋಸ್ಕರ ದಯವಿಟ್ಟು
ಇದನ್ನು ಬೇಗ ಇದು ಇನ್ನೇನು ಮುಗಿದೋಗಿದೆ, ಇದು ಅನುಭವ ಮುಗಿದೋಗಿದೆ. ಈ ಕಾರ್ಯಕ್ರಮ ಹೆಚ್ಚು ಕಡಿಮೆ ಬಿಸಿಲು ಮಾಡಿ ಎಲ್ಲ ಮುಗಿದೋಗಿದೆ ಹೆಚ್ಚು ಕಡಿಮೆ. ಇನ್ನು ಪುಣ್ಯಾತ್ಮ ಯುಗಚಂದ್ರಿಗೆ ಕೊಡೋತ್ಕಾರ ಬೇಗ ಕೊಟ್ಟು ಬೇಗ ವಿತರಣೆ ಮಾಡಲಿ ಅಂತ ಶಾಸಕರು ಇರ್ಬೋದು, ನಾವು ತಾಳೂಕು ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವನೇನು ಸದ್ಯದಲ್ಲಿ ಇದನ್ನು ಕೊಡಲಿಲ್ಲ ಅಂದರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧವಾಗಿ ನಾವು ಭಾಳ ಇದನ್ನು ಎಚ್ಚೆತ್ತುವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿಯ ಪಡುವಳಲು ಗ್ರಾಮದಲ್ಲಿರುವ ಶ್ರೀ ಶನಿದೇವರ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಕಾರ್ತಿಕೋತ್ಸವವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಪ್ರಧಾನ ಅರ್ಚಕರಾದ ದೇವರಾಜು ಮಾತನಾಡಿ, ಈ ಪೂಜಾ ಮಹೋತ್ಸವದಲ್ಲಿ ಸ್ವಾಮಿಯವರಿಗೆ ಅಭಿಷೇಕ, ಅಲಂಕಾರ, ಮೃತ್ಯುಂಜಯ ಹೋಮ, ದೀಪೋತ್ಸವ, ಉದ್ದೂರು ಅಲಂಕಾರ ಮತ್ತು ಮಹಾಮಂಗಳಾರತಿಗಳು ಜರುಗಿದವು. ಮುಖ್ಯ ಆಕರ್ಷಣೆಯಾಗಿ 1108 ದೀಪಗಳನ್ನು ಹಚ್ಚುವುದರ ಮೂಲಕ ದೀಪೋತ್ಸವ ನಡೆಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಗಣೇಶ ಚತುರ್ಥಿಯಂದು ಪ್ರತಿಷ್ಠಾಪಿಸಲಾಗಿದ್ದ ಗಣೇಶನ ಮೂರ್ತಿಯನ್ನು ವಾದಿಗೋಷ್ಠಿಯೊಂದಿಗೆ ಚರ್ಚಕಟ್ಟೆಯಲ್ಲಿ ವಿಸರ್ಜಿಸಿ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಮತ್ತು ಹರಿಕತೆ ಕಾರ್ಯಕ್ರಮ ಜರುಗಿತು ಎಂದು ತಿಳಿಸಿದರು. ಪೂಜಾ ಕಾರ್ಯಕ್ರಮಗಳನ್ನು ಶನೇಶ್ವರ ಕ್ಷೇತ್ರದಲ್ಲಿ ಹಮ್ಮಿಕೊಳ್ತಲೇ ಇರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಯಾಗಿ ಅಂದರೆ ಪೂಜಾ ಅತಿಥಿಯಾಗಿ ಗುರುಗಳನ್ನ ಆಹ್ವಾನಿಸಿರ್ತೀವಿ. ಮತ್ತು ಭಕ್ತಾದಿಗಳು ಕೂಡ ಇದಕ್ಕೆ ಎಲ್ಲ ಸಹಕರಿಸಿ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಇದ್ದೀವಿ. ಇದೇ ದಿನ ಬೆಳಗ್ಗೆ 6 ಗಂಟೆಗೆ ಸ್ವಾಮಿಯವ್ರಿಗೆ ಅಭಿಷೇಕ ಆಗಿದೆ. ಇವಾಗ ಅಲಂಕಾರ ಆಗಿದೆ. ಮತ್ತೀಗ ಹೋಮಗಳು ಪ್ರಾರಂಭ ಆಗ್ತಾ ಇದೆ. ಮತ್ತೆ ರಾತ್ರಿ 7 ಗಂಟೆಗೆ ದೀಪೋತ್ಸವ ಇದೆ. 9 ಗಂಟೆಗೆ ಅನ್ನದಾನ ಪ್ರಸಾದ ಇದೆ. 10 ಗಂಟೆಗೆ ಹರಿಕತೆ ಕಾರ್ಯಕ್ರಮ ಇದೆ. ಕಾರ್ಯಕ್ರಮಕ್ಕೆ ಮೈಸೂರು, ಬೆಂಗಳೂರು, ಮಂಡ್ಯದಿಂದ ಇದ್ದಾರೆ, ಚಿಕ್ಕಮಗಳೂರು, ಮೂಡಿಗೆರೆ, ಬೇಲೂರು, ಹಾಸನ್ನು ಸುತ್ತಮುತ್ತ ಎಲ್ಲಾ ಗ್ರಾಮಸ್ಥರು ಕೂಡ ಆಹ್ವಾನಿಸ್ತಾ ಇದ್ದಾರೆ. ತುಂಬಾ ಹೆಚ್ಚಿನ ಜನಸಂಖ್ಯೆಯಲ್ಲಿ ತುಂಬಾ ದೇವರ ಮಹಿಮೆಯನ್ನು ಕುರಿತು ಮಾತನಾಡಿದ ಭಕ್ತರಾದ ಲಕ್ಷ್ಮಿ ಮತ್ತು ಭಾರತಿ, ನಮ್ಮ ಕಷ್ಟಗಳು ಪರಿಹಾರವಾಗದಿದ್ದಾಗ ಈ ದೇಗುಲಕ್ಕೆ ಬಂದೆವು. ಇಲ್ಲಿಗೆ ಬಂದ ನಂತರ ನಮ್ಮ ಜೀವನದಲ್ಲಿ ಎದುರಾದ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾದವು ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡರು. ನಮ್ಮದು ಬೆಂಗಳೂರು. ನಮ್ಮ ಹಸ್ಬೆಂಡ್ ಕಡೆಯಿಂದ ಗೊತ್ತಾಗಿದೆ. ನಮಗೆಲ್ಲ ಮ್ಯಾರೇಜ್ ಆಗಿದ್ದು, ಬಟ್ ಮಕ್ಕಳೇ ಇರಲಿಲ್ಲ. ತುಂಬ ನಮಗೆ ಪ್ರಾಬ್ಲಮ್ ಇರ್ತಿಲ್ಲ, ಸಾಲ ಹೋಗಿದೆ. ಸಮಸ್ಯೆ 15 ವರ್ಷದಿಂದ ಮಿಸ್ ಮಾಡಿ. ಈ ಸಂದರ್ಭದಲ್ಲಿ ಪರಮೇಶ್, ಆನಂದ್, ಸುನಿಲ್, ಚಂದನ್, ರವಿ, ಲಕ್ಷ್ಮಣ್ ಸೇರಿದಂತೆ ಹಲವು ಭಕ್ತರು ಪೂಜಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಮಕ್ಕಳಿಂದ ಕುರುಕ್ಷೇತ್ರ ಅಥವಾ ಗದಾಯುದ್ಧ ಎಂಬ ನಾಟಕ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎನ್. ಲೋಕೇಶ್ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರ ಸಂಘದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ಮತ್ತು ಕೇಸರಿನಂದನ್ ಕಲಾ ಸಂಘದ ಸಂಯುಕ್ತಾಶ್ರಯದಲ್ಲಿ ನವೆಂಬರ್ 23ರಂದು ಪಟ್ಟಣದ ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಮಕ್ಕಳಲ್ಲಿ ಸೋಮಾರಿತನ ಹೋಗಲಾಡಿಸುವುದು, ಮಕ್ಕಳು ಮೊಬೈಲ್ ಫೋನ್ಗಳಿಗೆ ಅತಿಯಾಗಿ ಹೊಂದಿಕೊಳ್ಳುವುದನ್ನು ತಪ್ಪಿಸುವುದು, ಅಂಕಗಳಿಗೆ ಸೀಮಿತವಾಗದೆ ಮಕ್ಕಳಲ್ಲಿರುವ ಎಲ್ಲ ಪ್ರತಿಭೆಗಳನ್ನು ಹೊರತರಲು ಒಂದು ಸುವರ್ಣ ಅವಕಾಶ ಕಲ್ಪಿಸುವುದು, ಇಂತಹ ಕಲಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ಅಧ್ಯಕ್ಷ ಸುರೇಶ್ ಗೌಡ್ರು, ಕಾರ್ಯದರ್ಶಿ ರಾಜೇಶ್, ಭೂಮಿ ಉಳಿಸಿ ಕ್ಷಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ರಾಜ್ಕುಮಾರ್, ಸಮಾಜ ಸೇವಕ ಕುಮಾರಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಿಸಲು ಯುವಕರು ಕೆಆರ್ಎಸ್ ಪಕ್ಷದ ಸದಸ್ಯತ್ವ ಪಡೆಯುವಂತೆ ಪಕ್ಷದ ಮುಖಂಡ ಯೂನಸ್ ಕರೆ ನೀಡಿದರು. ಗುರುವಾರದಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಜನತೆ ಇಂದಿಗೂ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗುತ್ತಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಭರವಸೆಯೊಂದಿಗೆ ಬರುವ ರಾಜಕೀಯ ಪಕ್ಷಗಳು ಚುನಾವಣೆಯ ನಂತರ ಯಾವುದೇ ಭರವಸೆಯನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಭ್ರಷ್ಟಾಚಾರ ಮುಕ್ತ ಸಮಾಜ ಹಾಗೂ ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ಪಕ್ಷಕ್ಕೆ ಸೇರಲು ಬಯಸುವವರು 8880110645 ಅಥವಾ 9448705571 ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದರು. ಪಕ್ಷದಿಂದ ಇವತ್ತಿನಿಂದ ಒಂದು ಸದಸ್ಯತ್ವ ಅಭಿಯಾನವನ್ನು ಸಕಲೇಶಪುರ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದೀವಿ. ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ಸಕಲೇಶಪುರ ಪಟ್ಟಣದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಇವತ್ತು ಬದಲಾವಣೆ ಅವಶ್ಯಕತೆ ಇದೆ. ತಾಲೂಕಿಗೆ ಇವತ್ತು ಸಕಲೇಶಪುರ ಪುರಸಭೆಗೆ ಬದಲಾವಣೆ ಅವಶ್ಯಕತೆ ಇದೆ. ಪ್ರತಿ ಬಾರಿ ಚುನಾವಣೆ ಸಂದರ್ಭದಲ್ಲಿ ಕೇವಲ ವೋಟ್ ಬ್ಯಾಂಕಿಗೋಸ್ಕರ ನಮ್ಮ ಮುಂದೆ ಬರ್ತಕ್ಕಂತಹ ರಾಜಕಾರಣಿಗಳು ಸುಮಾರು ಆಶ್ವಾಸನೆಗಳನ್ನ ಕೊಡ್ತಾರೆ. ಚುನಾವಣೆ ಕಳೆದಾದ ಮೇಲೆ
ಅವ್ರು ಯಾರೂ ಸಹ ನಮ್ಮ ಕೈಗೆ ಸಿಗೋದಿಲ್ಲ. ಇವತ್ತು ಪುರಸಭೆಯಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರು ತಿಂಗಳಾನುಗಟ್ಟಲೆ ಅಲಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ಸಕಲೇಶಪುರದಲ್ಲಿ ಇದೆ. ಸಕಲೇಶಪುರದಲ್ಲಿ ಕಳೆದ ಬಾರಿ ಗೆದ್ದಿರ್ತಕ್ಕಂತಹ ಪುರಸಭೆ ಸದಸ್ಯರು ಯಾರೂ ಸಹ ಅಭಿವೃದ್ಧಿ ಪರವಾಗಿಲ್ಲ. ಉದಾಹರಣೆ ಕೆಆರ್ಎಸ್ ಪಕ್ಷದ ಮುಖಂಡ ಇಬ್ರಾಹಿಂ ಮಾತನಾಡಿ, ಬ್ರಿಟಿಷರು ನಿರ್ಮಿಸಿದ ಸರ್ಕಾರಿ ಕ್ರಾಫರ್ಡ್ ತಾಲೂಕು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯವಿಲ್ಲದ ಕಾರಣ ಬಡ ಕೂಲಿ ಕಾರ್ಮಿಕರು ಖಾಸಗಿ ಆಸ್ಪತ್ರೆಗಳ ಮುಂದೆ ಸಾಲಿನಲ್ಲಿ ನಿಲ್ಲಬೇಕಾದ ವಿಧ್ವಂಸಕ ಪರಿಸ್ಥಿತಿ ಎದುರಾಗುತ್ತಿದೆ. ಕಸ ವಿಲೇವಾರಿ ವಿಫಲತೆ, ಶುದ್ಧ ಕುಡಿಯುವ ನೀರಿನ ಸಮಸ್ಯೆ, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ವಿಳಂಬ ಇಂತಹ ಸಾವಿರಾರು ಸಮಸ್ಯೆಗಳು ನಮ್ಮ ಕಣ್ಣ ಮುಂದೆ ಇದ್ದರೂ ಪರಿಹಾರವಾಗುತ್ತಿಲ್ಲ ಎಂದು ಹೇಳಿದರು. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಸಕಲೇಶಪುರದಲ್ಲಿ ಆಗಬೇಕಾದಂತಹ ಕೆಲವು ಬದಲಾವಣೆಗಳು ಅಂದರೆ ಯೂನುಸ್ ಅವರು ಹೇಳ್ದಂಗೆ ಸರ್ಕಾರದಿಂದ ಬಂದಿರತಕ್ಕಂಥ ಮೂಲ ಸೌಕರ್ಯಗಳು ಅದೇನು ಸರ್ಕಾರದಿಂದ ಬರ್ತಾ ಇದೆ ಅದು ಯಾವುದೋ ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ತಾ ಇಲ್ಲ. ಆದ ಕಾರಣ ನಾವು ಇವತ್ತು KRS ಪಕ್ಷ ಅಭಿಯಾನ ಅಂತ ಹೇಳ್ಬಿಟ್ಟು ಇವತ್ತು ಪಕ್ಷದ ಅಭಿಯಾನ ಸದಸ್ಯತ್ವವನ್ನು ಇವತ್ತು ಸೇರ್ಪಡೆ ಮಾಡ್ತೇವೆ. ಇದಕ್ಕೆ ಸೇರಕ್ಕೆ ನಾವು ದೇಣಿಗೆ ಈಗ ನಾವೇ ₹100 ಕೊಟ್ಟು ಸೇರ್ಕೋಬೇಕಾಗುತ್ತೆ. ಈ ಪಕ್ಷಕ್ಕೆ ಸೇರಬೇಕಾಗಿ ಆಸಕ್ತಿ ಇರುವವರು ಡೈರೆಕ್ಟಾಗಿ ಅವರೇ ಗೂಗಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ, ಗೂಗಲಿಗೆ ಹೋಗ್ಬಿಟ್ಟು KRS ಪಕ್ಷ ಅಂತ ಹೇಳಿದ್ರೆ ಈ ಥರ ಆಪ್ಷನ್ ಬರುತ್ತೆ. ಇದರಲ್ಲೊಂದು ಸ್ಕ್ಯಾನರ್ ಬರುತ್ತೆ. ಸುದ್ದಿಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯದರ್ಶಿ ಲಕ್ಷ್ಮೇಗೌಡ, ಅಶ್ರಫ್, ದಿನೇಶ್ ಡಿವಿ, ಯೂನಸ್, ಕೆರೂಡಿ ಮಹೇಶ್, ಇರ್ಫಾನ್ ಉಪಸ್ಥಿತರಿದ್ದರು. ನಾಡು ನುಡಿ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಹೋರಾಟದ ವಿಚಾರ ಬಂದಾಗ ಆಟೋ ಚಾಲಕರ ಸಂಘಗಳು ಸಂಘಟಿತ ಹೋರಾಟ ನಡೆಸುವ ಇವರ ಕನ್ನಡಾಭಿಮಾನವನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕೆಂದು ಉದ್ಯಮಿ ಹಳಿಯೂರು HK ಮಧುಚಂದ್ರ ಹೇಳಿದರು. ಸಾಲಿಗ್ರಾಮ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಶ್ರೀ ವಿನಾಯಕ ಆಟೋ ಚಾಲಕರ ಸಂಘದಿಂದ ಆಯೋಜಿಸಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಹಳ್ಳಿಗಳಿಂದ ಪಟ್ಟಣಗಳಿಗೆ ಹೋಗುವ ಜನರಲ್ಲಿ ಇಂದು ಕನ್ನಡ ಭಾಷೆ ಮರೆಯಾಗುತ್ತಿದ್ದು, ಎಲ್ಲೇ ಹೋದರೂ ಮಾತೃಭಾಷೆ ಕನ್ನಡವನ್ನು ಮರೆಯಬಾರದು. ಕನ್ನಡ ಭಾಷೆಯ ಹಿರಿಮೆಯನ್ನು ಹೆಚ್ಚಿಸಬೇಕು. ಕನ್ನಡದ ವಿಚಾರ ಬಂದಾಗ ಹೋರಾಟದ ಜೊತೆಗೆ ಜೀವ ಕೊಡಲು ಸಿದ್ಧರಿರಬೇಕು ಎಂದು ಅಭಿಪ್ರಾಯಪಟ್ಟರು. ಕೊಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂದರೆ ಈಗ ತಾನೇ ಈ ಆಟೋ ನಿಲ್ದಾಣ ಉದ್ಘಾಟನೆ ಆಗಿದೆ. ಈ ಆಟೋ ನಿಲ್ದಾಣದ ಉದ್ಘಾಟನೆಗೆ ನಾವು ನಮ್ಮ ಕೈಲಾದ ಸಹಾಯವನ್ನು ಮಾಡಿದರೂ ಕೂಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತುಂಬ ಹಣವನ್ನು ಅವರು ಕೂಡ ಖರ್ಚು ಮಾಡಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಡಿ, ಮುಂದಿನ ವರ್ಷ ಜೋರಾಗಿ ಮಾಡೋಣ. ಈ ವರ್ಷ ಒಂದು ಸಿಂಪಲ್ ಆಗಿ ಕಾರ್ಯಕ್ರಮವನ್ನು ಮಾಡಿ ಅನ್ನುವಂಥ ಸಣ್ಣ ಸಲಹೆಯನ್ನು ನಾನು ಅವರಿಗೆ ಕೊಟ್ಟೆ. ನಿಮ್ಮೆಲ್ಲರಿಗೂ ಕೂಡ ಒಂದು ಮಾತು ಹೇಳ್ತೀನಿ, ಮುಂಬರುವಂತಹ ಈ ಸಂದರ್ಭದಲ್ಲಿ ಆಟೋ ನಿಲ್ದಾಣ ನಿರ್ಮಾಣಕ್ಕೆ ಆರ್ಥಿಕ ನೆರವು ನೀಡಿದ ಉದ್ಯಮಿ HK ಮಧುಚಂದ್ರ ಅವರನ್ನು ಸನ್ಮಾನಿಸಲಾಯಿತು. ತಾಲೂಕು ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಹೊಸೂರು A ಕುಚೇಲ್, ಹೊಸೂರು ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು, ವಕೀಲರು, ಯುವ ಮುಖಂಡರು ಹಾಗೂ ಸಂಘದ ಸದಸ್ಯರು ಸಮಾರಂಭದಲ್ಲಿ ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಸರ್ಕಾರದ ವಿರುದ್ಧ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ. ಧರ್ಮಸ್ಥಳ ತಲೆಬುರುಡೆ ಕೇಸ್, ಬೆಳ್ತಂಗಡಿ ಕೋರ್ಟ್ಗೆ 3923 ಪುಟಗಳ ತನಿಖಾ ವರದಿ ಸಲ್ಲಿಕೆ, ಸಂಪೂರ್ಣ ತನಿಖೆ ಬಾಕಿ. ಹೆಚ್ಚುತ್ತಿರುವ ಬೀದಿ ನಾಯಿಗಳ ಹಾವಳಿ, ಬೇಲೂರಿನಲ್ಲಿ ಸಾರ್ವಜನಿಕರಲ್ಲಿ ಭೀತಿ, ಶೀಘ್ರ ಕ್ರಮಕ್ಕೆ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.